ಮಾಹಿತಿ ಹಕ್ಕಿನಡಿಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಲು ಅರ್ಜಿಯನ್ನು ಸಲ್ಲಿಸಲು ನಿರ್ದಿಷ್ಟವಾದ ನಮೂನೆ ಇದೆಯೇ? ಮಾಹಿತಿ ಹಕ್ಕು ಅರ್ಜಿಯನ್ನು 6(1) ಅಡಿಯಲ್ಲಿ ಸಲ್ಲಿಸಲು ಅರ್ಜಿಯ ನಮೂನೆ ಎ ಇದ್ದಾಗೂ ಸಹಿತ ಬಿಳಿಯ ಕಾಗದದಲ್ಲಿ ಪೂರ್ಣ ವಿವರಣೆಯೊಂದಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ. ಅದರಲ್ಲಿ ಏನೇನಿರಬೇಕು ಅನ್ನೋ ಮೊದಲನೇ ಕಾಲಂ ಅರ್ಜಿದಾರರ ಹೆಸರು, ಪೂರ್ಣ ವಿಳಾಸ, ಎರಡನೇದರಲ್ಲಿ, ಮೂರನೇದಲ್ಲಿ ಮಾಹಿತಿ, ಏನು ಮಾಹಿತಿ ಬೇಕಾದ ಮಾಹಿತಿಯನ್ನು ಬಿಡಿದಂಥ ಮಾಹಿತಿ, ನಾಲ್ಕರಲ್ಲಿ ಯಾರಿಂದ ಮಾಹಿತಿ ಬೇಕು, ಯಾವ ವರ್ಷಕ್ಕೆ ಸಂಬಂಧಿಸಿದಂಥ ಮಾಹಿತಿ ಬೇಕು. ಇದರ ಜೊತೆಗೆ ಪ್ರಾರಂಭಿಕ ಶುಲ್ಕವನ್ನು ಸಲ್ಲಿಸುವ ಮೂಲಕ ಅದನ್ನು ಅಧಿಕೃತವಾದ ಮಾಹಿತಿ ಹಕ್ಕು ಅರ್ಜಿ ಅಂತ ಪರಿಗಣಿಸಲಿಕ್ಕೆ ಅವಕಾಶವಿದೆ. ಅರ್ಜಿಯೊಂದಿಗೆ ಪ್ರಾರಂಭಿಕ ಶುಲ್ಕ ಎಷ್ಟು ಮತ್ತು ಯಾವ ರೂಪದಲ್ಲಿ ಸಲ್ಲಿಸಬೇಕು ಹಾಗೂ ಮುಂದುವರೆದ ಶುಲ್ಕವನ್ನು ಹೇಗೆ ಸಲ್ಲಿಸಬೇಕು. ಪ್ರಾರಂಭಿಕ ಶುಲ್ಕ ₹10. ಇದನ್ನು ಡಿಡಿ, ಐಪಿಒ, ಎಂಒ ನಗದು ರೂಪದಲ್ಲಿಯೂ ಸಹಿತ ಈ ಮಾಹಿತಿಯನ್ನ ಹಣವನ್ನು ಸಲ್ಲಿಸಲು ಅವಕಾಶವಿದೆ. ಮುಂದುವರೆದ ಶುಲ್ಕವು ಸಹಿತ ಅಂದ್ರೆ ಫರ್ದರ್ ಪೇಮೆಂಟ್ ಅಂದ್ರೆ ಅರ್ಜಿದಾರರು ಕಳಿಸ್ತಾರೆ, ಅರ್ಜಿದಾರರಿಗೆ ಸಾರ್ವಜನಿಕ ಮಾಹಿತಿ ಹೇಳ್ತಾರೆ, ಇಷ್ಟು ಪುಟ ಇದೆ, ಹಣ ತುಂಬಲಿಕ್ಕೆ, ಆ ಹಣವನ್ನು ಸಹಿತ ಮುಂದುವರೆದ ಶುಲ್ಕದ ಅದೇ ರೂಪದಲ್ಲಿ ಅಂದ್ರೆ ಡಿಡಿ ಇರ್ಬೋದು, ಐಪಿಒ ಇರ್ಬೋದು, ಎಂಒ ಇರ್ಬೋದು, ಬ್ಯಾಂಕರ್ ಚೆಕ್ ಇರ್ಬೋದು ಮೂಲಕ ಹಣವನ್ನು ಭರಿಸಲಿಕ್ಕೆ ಅವಕಾಶವಿದೆ. ಆದರೆ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಮಾಹಿತಿ ಹಕ್ಕು ಪಡೆದುಕೊಳ್ಳಲು ₹10 ನಗದು ರೂಪದಲ್ಲಿ ಮಾತ್ರ ರಿಜಿಸ್ಟ್ರಾರ್ ಜನರಲ್ಗೆ ಅರ್ಜಿಯನ್ನು ಸಲ್ಲಿಸಿ ಆ ರಸೀದಿಯನ್ನು ಪಡೆದು ಅರ್ಜಿಯನ್ನು ಅದರೊಂದಿಗೆ ಅದನ್ನು ಲಗತ್ತಿಸಿ ಅರ್ಜಿಯನ್ನು ಸಲ್ಲಿಸಬೇಕಂತ ಅವಶ್ಯಕತೆ ಕರ್ನಾಟಕ ಹೈಕೋರ್ಟ್ನಿಂದ ಪಡೆದುಕೊಳ್ಳುವಂತಹ ಮಾಹಿತಿಗೆ ಮಾಹಿತಿ ಹಕ್ಕಿನಡಿಯಲ್ಲಿ ಪಡೆದುಕೊಂಡ ಏನು ಪ್ರೊಸೀಜರ್ ಆ ಥರವನ್ನ ಕರ್ನಾಟಕ ಉಚ್ಚ ನ್ಯಾಯಾಲಯ ತನ್ನ ಕಾಯ್ದೆಗಳನ್ನು ಮಾಡಿಕೊಂಡಿದೆ. ಅದರ ಪ್ರಕಾರ ಹಣವನ್ನು ಭರಿಸಿ ಆ ರಸೀಟನ್ನು ಪಡೆದು ಅರ್ಜಿಯ ಜೊತೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಒಬ್ಬರೇ ಅರ್ಜಿದಾರರು ಒಂದೇ ಪ್ರಾಧಿಕಾರಕ್ಕೆ ಕೆಲವು ಅರ್ಜಿಗಳನ್ನು ಸಲ್ಲಿಸಿದಾಗ ಪ್ರಾರಂಭಿಕ ಶುಲ್ಕವನ್ನು ಒಟ್ಟಾರೆ ಒಂದೇ ಡಿಡಿ, ಐಪಿಒ, ಬ್ಯಾಂಕರ್ ಚೆಕ್, ಟ್ರೆಜರಿ ಚಲನ್ ರೂಪದಲ್ಲಿ ಪಾವತಿಸಬಹುದೇ? ಪಾವತಿಸಬಹುದು. ಉದಾಹರಣೆಗೆ ಒಬ್ಬ ಅರ್ಜಿದಾರ ಒಂದು ಪ್ರಾಧಿಕಾರಕ್ಕೆ ಒಂದೇ ದಿವಸ 10 ಅರ್ಜಿಯನ್ನು ಸಲ್ಲಿಸಬಹುದು. ಸಲ್ಲಿಸಿದಾಗ ತಿಳ್ಕೊಳ್ಳಿ, ಸಲ್ಲಿಸಿದಾಗ ಪ್ರತಿ ಅರ್ಜಿಗೆ ₹10 ಇರುತ್ತೆ. ಒಟ್ಟು 10 ಅರ್ಜಿಗೆ ₹100 ಒಂದೇ ಡಿಡಿಯನ್ನು ಕಳಿಸಲಿಕ್ಕೆ ಅವಕಾಶ ಇದೆ. ಅರ್ಜಿದಾರರು ತಮ್ಮ ವಿಳಾಸದ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲು ಅಂಚೆ ಪೆಟ್ಟಿಗೆ ಸಂಖ್ಯೆಯನ್ನು ನೀಡಬಹುದೇ? ವಿಷಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಆಕ್ಟ್ 2011 ಅರ್ಜಿದಾರರು ಅರ್ಜಿಯಲ್ಲಿ ವಿಳಾಸದ ಬದಲಾಗಿ ತಮ್ಮ ಅಂಚೆ ಪೆಟ್ಟಿಗೆಯ ಸಂಖ್ಯೆಯನ್ನು ನೀಡಬಹುದು. ಯಾಕೆಂದ್ರೆ ಪ್ರಾರಂಭದಲ್ಲಿ 2005ರಲ್ಲಿ ಈ ಕಾಯ್ದೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಬಂದ ನಂತರ ಅರ್ಜಿದಾರರಿಗೆ ಅನೇಕ ಬೆದರಿಕೆಗಳಿಂದ ಬಂದಂತಹ ಸಂದರ್ಭದಲ್ಲಿ ವಿಷಲ್ ಬ್ಲೋವರ್ಸ್ ಆಕ್ಟ್ 2011ರಲ್ಲಿ ತರುವ ಮೂಲಕ ಅರ್ಜಿದಾರರನ್ನ ಪ್ರೊಟೆಕ್ಟ್ ಮಾಡುವಂತಹ ಕೆಲಸ ಪ್ರಾರಂಭವಾಗಿದೆ ಅವಾಗಿಂದ. ಹೀಗಾಗಿ ತಮ್ಮ ವಿಳಾಸವನ್ನು ಗೌಪ್ಯವಾಗಿ ಇಡಲಿಕ್ಕೆ ಅವರು ಪೋಸ್ಟ್ ಬಾಕ್ಸ್ ಸಂಖ್ಯೆಯನ್ನ, ಅಂಚೆ ಪೆಟ್ಟಿಗೆಯ ಸಂಖ್ಯೆಯನ್ನ ವಿಳಾಸವಾಗಿ ಅವರು ಸಲ್ಲಿಸಲಿಕ್ಕೆ ಅವಕಾಶವಿದೆ. ಅರ್ಜಿದಾರನು ಒಂದು ಅರ್ಜಿಯಲ್ಲಿ ಸುದೀರ್ಘವಾಗಿ ಹಾಗೂ ಅನೇಕ ವಿಷಯಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಪಡೆದುಕೊಳ್ಳಬಹುದೇ? ಮಾಹಿತಿ ಹಕ್ಕು ನಿಯಮ 14ರ ಪ್ರಕಾರ ಅರ್ಜಿದಾರನು ಅರ್ಜಿಯಲ್ಲಿ ಕೋರಿರುವ ಮಾಹಿತಿ ಕಾಲಂ 3 ನಮೂದಿಸಿದ ಒಟ್ಟು ಶಬ್ದಗಳ ಸಂಖ್ಯೆ 150 ಮೀರಬಾರದು ಹಾಗೂ ಒಂದೇ ವಿಷಯಕ್ಕೆ ಸಂಬಂಧಿಸಿರಬೇಕು. ಒಂದು ವೇಳೆ 150ಕ್ಕಿಂತ ಹೆಚ್ಚು ಶಬ್ದಗಳು ಕೋರಿಕೆಯ ಕಾಲಂ 3ಯಲ್ಲಿ ಇದ್ದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು 150 ಶಬ್ದಗಳಿಗೆ ಮಿತಿಗೊಳಿಸಿ ಮಾಹಿತಿಯನ್ನು ನೀಡಲು ಅವಕಾಶವಿದೆ. ಉಳಿದ ಶಬ್ದಗಳಿಗೆ ಸಂಬಂಧಿಸಿದ ಮಾಹಿತಿಗಾಗಿ ಬೇರೆ ಅರ್ಜಿಯನ್ನು ಸಲ್ಲಿಸಲು ಅರ್ಜಿದಾರರಿಗೆ ತಿಳಿಸಬೇಕು. ಅನೇಕ ವಿಷಯಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕೇಳಿದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಮೊದಲನೇ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೀಡಲು
ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ಉಳಿದ ವಿಷಯಗಳಿಗೆ ಬೇರೆ ಬೇರೆ ಅರ್ಜಿಯನ್ನು ಸಲ್ಲಿಸಲು ಅರ್ಜಿದಾರರಿಗೆ ತಿಳಿಸುವಂತಹ ಜವಾಬ್ದಾರಿ ಸಾರ್ವಜನಿಕ ಮಾಹಿತಿ ಅಧಿಕಾರಿದೆ. ಮಾಹಿತಿ ಹಕ್ಕು ಅರ್ಜಿ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಹಾಗೂ ದ್ವಿತೀಯ ಮೇಲ್ಮನವಿ ಪ್ರಾಧಿಕಾರ ಯಾವ ಭಾಷೆಯಲ್ಲಿ ಸಲ್ಲಿಸಬೇಕು? ಮಾಹಿತಿ ಹಕ್ಕು ಅರ್ಜಿ ಪ್ರಥಮ ಮೇಲ್ಮನವಿ, ದ್ವಿತೀಯ ಮೇಲ್ಮನವಿ ಕರ್ನಾಟಕದಲ್ಲಿ ಕನ್ನಡ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಸಲ್ಲಿಸಬೇಕು. ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ ಅರ್ಜಿಯಲ್ಲಿ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ ಸಲ್ಲಿಸಬೇಕು. ಆನ್ಲೈನ್ನಲ್ಲಿ ಮಾಹಿತಿ ಹಕ್ಕು ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆಯೇ? ಅವಕಾಶವಿದೆ. ದಿನಾಂಕ 2/2/2019ರಿಂದ ಕರ್ನಾಟಕ ಮಾಹಿತಿ ಆಯೋಗವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಮಾಡಿಕೊಟ್ಟಿದೆ. ಅಂತರ್ಜಾಲ ತಾಣ rti.online.karnataka.gov.in ಮೂಲಕ ಅರ್ಜಿದಾರರು ಸಂಬಂಧಿಸಿದ ಇಲಾಖೆಗಳ ನೋಡಲ್ ಆಫೀಸರ್ಗಳ ಮೂಲಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನಿಗದಿತ ಪಠ್ಯದ ಅಂಕಣವು ಅಂದರೆ ಕಾಲಮ್ 3 ಅಂತ ನಾನು ಹೇಳಿದೆ, ಅದು 3000 ಅಕ್ಷರಗಳಿಗೆ ಮಿತಿಯಾಗಿರಬೇಕು ಹಾಗೂ 150 ಶಬ್ದಗಳನ್ನು ಮೀರಬಾರದು. ಬಿಪಿಎಲ್ ಅರ್ಜಿದಾರರಿಗೆ ಪ್ರಾರಂಭಿಕ ಶುಲ್ಕದಿಂದ ವಿನಾಯಿತಿ ಇದೆ ಹಾಗೂ 100 ಪುಟಗಳ ಮಾಹಿತಿಯು ಉಚಿತವಾಗಿ ಕೊಡಲಿಕ್ಕೆ ಅವಕಾಶವಿದೆ. ಅರ್ಜಿಯ ಶುಲ್ಕವನ್ನು SBI ಬ್ಯಾಂಕ್ ಅಥವಾ ಸಂಬಂಧಿಸಿದ ಬ್ಯಾಂಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಗೂಗಲ್ ಪೇ ಇರಬಹುದು, ಫೋನ್ ಪೇ ಇರಬಹುದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮೂಲಕನೂ ಸಹಿತ ಆನ್ಲೈನ್ ಮೂಲಕ ಅರ್ಜಿಯ ಜೊತೆಗೆ ಏನು ಪ್ರಾರಂಭಿಕ ಶುಲ್ಕವನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಯಾವುದೇ ಸಂದರ್ಭದಲ್ಲಿ ಅರ್ಜಿ ಶುಲ್ಕವನ್ನು ಮರುಪಾವತಿ ಮಾಡಲು ಅವಕಾಶವಿಲ್ಲ. ಆನ್ಲೈನ್ನಲ್ಲಿ ಮರುಪಾವತಿಗೆ ಅವಕಾಶವಿಲ್ಲ. ಕಲಂ 6(3) ಅಡಿಯಲ್ಲಿ ಸಂಬಂಧಿಸಿದ ಪ್ರಾಧಿಕಾರಕ್ಕೆ ವರ್ಗಾಯಿಸಲು ನೋಡಲ್ ಅಧಿಕಾರಿಗೆ ಅವಕಾಶವಿದೆ. ಅರ್ಜಿದಾರನು ಅರ್ಜಿ ಸಲ್ಲಿಸಿದ ನಂತರ ನೋಡಲ್ ಅಧಿಕಾರಿಯಿಂದ ಪಡೆದ ನಿರ್ದಿಷ್ಟ ನೋಂದಣಿ ಸಂಖ್ಯೆಯನ್ನು ಮುಂದಿನ ಎಲ್ಲ ವ್ಯವಹಾರಗಳಿಗೆ ಉಪಯೋಗಿಸತಕ್ಕದ್ದು. ಅರ್ಜಿಯೊಂದಿಗೆ ಮೊಬೈಲ್ ನಂಬರ್, ಇಮೇಲ್ ID ಸಲ್ಲಿಸುವುದರಿಂದ ಅರ್ಜಿಯ ಚಲನವಲನ ವ್ಯೂ ಸ್ಟೇಟಸ್ ನೋಡಿಕೊಳ್ಳಲು ಅವಕಾಶವಿರುತ್ತದೆ. ಸಾರ್ವಜನಿಕ ಮಾಹಿತಿ ಅಧಿಕಾರಿಯಿಂದ ಸಂದೇಶಗಳನ್ನು ಸ್ವೀಕರಿಸಿದ ಮುಂದುವರೆದ ಶುಲ್ಕವನ್ನು ಸಹಿತ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನಾನು ಈಗಾಗಲೇ ಹೇಳಿದಂಗೆ ಗೂಗಲ್ ಪೇ, ಫೋನ್ ಪೇ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮೂಲಕ ಸಹಿತ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ಇದರ ಜೊತೆಗೆ ಪ್ರಥಮ ಮೇಲ್ಮನವಿಯನ್ನು ಸಹಿತ ದ್ವಿತೀಯ ಮೇಲ್ಮನವಿಯನ್ನು ಸಹಿತ ಆನ್ಲೈನ್ ಮೂಲಕ ಅರ್ಜಿಯನ್ನು ಪ್ರಥಮ ಮೇಲ್ಮನವಿ ಹಾಗೂ ದ್ವಿತೀಯ ಮೇಲ್ಮನವಿಯನ್ನು ಸಹಿತ ಸಲ್ಲಿಸಲು ಅವಕಾಶವಿದೆ. ಅದರ ಜೊತೆಗೆ ಮಾಹಿತಿ ಆಯೋಗವು ನೇರವಾಗಿ ವಿಚಾರಣೆಯನ್ನು ನಡೆಸದೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಮೂಲಕ ಸಿಸ್ಕೋ ವೆಬಿನಾರ್ ಮೂಲಕ ಅರ್ಜಿದಾರ ಹಾಗೂ ಮಾಹಿತಿ ಅಧಿಕಾರಿಗಳನ್ನು ನೇರವಾಗಿ ಆನ್ಲೈನ್ ಮೂಲಕ ಸಂಭಾಷಣೆ ಮೂಲಕ ವಿಚಾರಣೆ ನಡೆಸಿ ಮಾಹಿತಿಯನ್ನು ಕೊಡಿಸುವಂತಹ ಜವಾಬ್ದಾರಿ ಆಯೋಗಕ್ಕೆ ಈಗಿದೆ. ಹೀಗಾಗಿ ಅರ್ಜಿದಾರರು ಮಾಹಿತಿ ಆಯೋಗಕ್ಕೆ ನೇರವಾಗಿ ಹೋಗಲಿಕ್ಕೆ ಅವಕಾಶ ಇದ್ದರೂ ಸಹಿತ ಆನ್ಲೈನ್ ಮೂಲಕ ವೆಬಿನಾರ್ ಮೂಲಕ ಆಯೋಗದ ವಿಚಾರಣೆಗೆ ಹಾಜರಾಗಿ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ.